ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿನ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಜಸ್ಟ್ ಫ್ಯೂ ಅವರ್ಸ್ ಬ್ಯಾಕ್ ಹೈಸ್ಕೂಲ್ ಡಿವಿಷನ್ಗೆ ಮಾತ್ರ ಏನು 11,000 ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಲಿಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ 23ನೇ ತಾರೀಕಲ್ಲಿ ಸರ್ಕ್ಯುಲರ್ ಬಿಟ್ಟಿದ್ರು, ಪ್ರೈಮರಿ ಮತ್ತೆ ಹೈಸ್ಕೂಲ್ ಡಿವಿಷನ್. ಸೊ ಅಲ್ಲಿಗೆ ಬಟ್ ಈಗ ಪ್ರತ್ಯೇಕವಾಗಿ ಮತ್ತೊಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿದ್ದಾರೆ ಸ್ಕೂಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ 25ನೇ ತಾರೀಕು ಅಂದ್ರೆ ನಿನ್ನೆ. ಬಟ್ ಆದ್ರೆ ಇವತ್ತು ಎಲ್ಲಾ ಕಡೆ ವೈರಲ್ ಆಗಿದೆ ಇದು ಜ್ಞಾಪನಾ ಪತ್ರ. ಸೊ ಈಗಾಗಲೇ ಏನೆಲ್ಲ ಕಂಡೀಷನ್ಸ್ ಹಾಕಿದ್ರು ಎಲ್ಲವನ್ನ ನಿಮ್ಗೆ ಹೇಳಿದೀನಿ ಲಾಸ್ಟ್ ವಿಡಿಯೋದಲ್ಲಿ. ತುಂಬಾ ಜನ ಅಪ್ಲಿಕೇಶನ್ ಲಿಂಕ್ ಬಿಡಿ ಹಾಗೆ ಹೀಗೆ ಅಂತ ಹೇಳ್ತಾ ಇದಾರೆ. ಸೊ ದಯಮಾಡಿ ನಾನು ಮಾಡುವಂತಂತೆ 4 ರಿಂದ 5 ನಿಮಿಷ ವಿಡಿಯೋ ಕ್ಲಿಯರ್ ಕಟ್ ಆಗಿ, ಸೊ ವಿಡಿಯೋ ಮುಗಿಯೋ ತನಕ ಎಲ್ಲವನ್ನ ನೋಡಿ, ಮಿಡಲ್ ಅಲ್ಲಿ ಸ್ಟಾಪ್ ಮಾಡುವಂತದ್ದು, ಸ್ಕಿಪ್ ಮಾಡುವಂತದ್ದು ನೀವು ಮಾಡಿದ್ರೆ ಇನ್ಕಂಪ್ಲೀಟ್ ಆಗುತ್ತೆ ಇನ್ಫಾರ್ಮೇಶನ್. ಹಾಗಾಗಿ ನಿಮ್ಗೆ ಅದು ಏನು ಅರ್ಥ ಆಗಲ್ಲ. ಈಗಾಗಲೇ ನಾನು ಹಿಂದೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಅತಿಥಿ ಶಿಕ್ಷಕ ಹುದ್ದೆಗಳಿಗೆ ಅಪ್ಲಿಕೇಶನ್ ಲಿಂಕ್ಸ್ ಅಂತ ಇರೋದಿಲ್ಲ. ಯಾವ ಅಪ್ಲಿಕೇಶನ್ ಕೂಡ ಇಲ್ಲಿ ಇರೋದಿಲ್ಲ. ಸೊ ನೀವು ಹೇಗೆ ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ, ನಿಮ್ಮ ರೆಸ್ಯೂಮ್ ರೆಡಿ ಮಾಡ್ಕೊಳ್ಬೇಕು. 2025ಕ್ಕೆ ಲೇಟೆಸ್ಟ್ ಆಗಿರತಕ್ಕಂಥ ಅಪ್ಡೇಟ್ ಆಗಿರತಕ್ಕಂಥ ರೆಸ್ಯೂಮ್ಸ್ ಅನ್ನ ಒಂದು ನೀಟಾಗಿ ಅದನ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಪ್ರಿಪೇರ್ ಮಾಡ್ಕೊಂಡು ನಿಮ್ಮ ಎಲ್ಲ ಡೀಟೇಲ್ಸ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿ. ನಿಮಗೆ ಗೊತ್ತಿರುತ್ತೆ ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ನಿಮ್ಮ ಅಕಾಡೆಮಿಕ್ ಪ್ರೊಫೈಲ್ ಆಗಿರ್ಬೋದು, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಆಗಿರ್ಬೋದು, ನಿಮ್ಮ ಸೆಲ್ ಇನ್ ಫೋರ್ಸ್ ಆಗಿರ್ಬೋದು, ಮತ್ತೆ ಇವೆಲ್ಲವನ್ನು ಒಳಗೊಂಡಂತ ಒಂದು ತುಂಬಾ ಒಳ್ಳೆ ಚೆನ್ನಾಗಿರ್ತಕ್ಕಂಥ ಒಂದು CV ಅಥವಾ ಲೇಟೆಸ್ಟ್ ರೆಸ್ಯೂಮ್ ಅನ್ನ ಒಂದು ಸಿದ್ಧತೆ ಮಾಡ್ಕೊಳ್ಳಿ. ಅಂಡ್ ಅಲಾಂಗ್ ಜೊತೆಗೆ ನಿಮ್ಮ ಎಲ್ಲ ಅಕಾಡೆಮಿಕ್ ಪ್ರೊಫೈಲ್ಸ್ ಜೆರಾಕ್ಸ್ ಅಂತ ಏನಿರುತ್ತೆ ನಕಲು ಪ್ರತಿಗಳನ್ನ ಅಟ್ಯಾಚ್ ಮಾಡಿ ಪಿನ್ ಮಾಡಿ ಕೊಡಬೇಕಾಗತ್ತೆ. ಇನ್ನು ವೇಕೆಂಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ತುಂಬಾ ಜನ ಕೇಳಿದ್ರೆ, ಸೊ ನಾವ್ ಯಾವಾಗ ಅಪ್ಲಿಕೇಶನ್ ಹಾಕ್ಬೇಕು ಅಂತ. ಈಗ ಹೈಸ್ಕೂಲ್ಗೆ ಏನ್ ಹೇಳಿದ್ದಾರೆ ನೋಡಿ, ಈ ಒಂದು ಪಾಯಿಂಟ್ ನ ಮಿಸ್ ಮಾಡಿದೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳೋದನ್ನ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, 11,000 ಮಾತ್ರ ಹೈಸ್ಕೂಲ್ ಡಿವಿಷನ್ಗೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡ್ಕೊಳ್ಬೇಕು ಅಂತ ಅವ್ರು ಕೊಟ್ಟಿದ್ರು, ಅಷ್ಟು ಹುದ್ದೆಗಳನ್ನ. ಆದ್ರೆ ಈಗ ಮೊದಲನೇ ಹಂತಕ್ಕೆ ಸೊ ಕೇವಲ 9,499 ಹುದ್ದೆಗಳನ್ನ ಮಾತ್ರ ನೀವು ತಗೊಳ್ಳಿಕ್ಕೆ ಅಪ್ರೂವಲ್ ಕೊಟ್ಟಿರುವಂತದ್ದು. ನೋಡಿ 11,000 ಅಲ್ಲಿ 9,499 ಹುದ್ದೆಗಳನ್ನ ಮಾತ್ರ ನೇಮಕ ಮಾಡ್ಕೊಳ್ಳಿಕ್ಕೆ ಪ್ರೌಢಶಾಲಾ ವಿಭಾಗಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದು ಮೊದಲನೇ ಹಂತಕ್ಕೆ. ಸೊ ಇನ್ನೊಂದಷ್ಟು ದಿನ ಹೋದ್ಮೇಲೆ ಅವರ ಲಭ್ಯತೆಗೆ ನೋಡ್ಕೊಂಡು ಮತ್ತಷ್ಟು ಎರಡನೇ ಹಂತದ ಒಂದು ಉಳಿದಿರ್ತಕ್ಕಂಥ 11,000ದಲ್ಲಿ 9,499 ಅಂದ್ರೆ ಉಳಿದಂತ ಹುದ್ದೆಗಳನ್ನ ನೆಕ್ಸ್ಟ್ ಮುಂದಿನ ಹಂತಕ್ಕೆ ತಗೊಳ್ತಕ್ಕಂಥ ಅವಕಾಶಗಳಿದೆ. ಅದು ನಿಮ್ಗೆ ಇಲಾಖೆಯಿಂದ ಜ್ಞಾಪನಾ ಪತ್ರ ಬಿಡುಗಡೆ ಆಗುತ್ತೆ, ಮತ್ತೊಂದು ಗೊತ್ತಾಗುತ್ತೆ. ಅದು ಬಂತಂದ್ರೆ ನಾವು ಕೂಡ ನಮ್ಮ ವಾಹಿನಿಯಿಂದ ನಿಮ್ಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ಲಿಕ್ಕೆ ನಾವು ಇಲ್ಲಿ ಆತುರದಿಂದ ನಾವು ವೇಟ್ ಮಾಡ್ತಾನೆ ಇರ್ತೀವಿ ನಾವು. ಆಮೇಲೆ ಯಾವಾಗಿಂದ ತಗೊಳ್ಬೇಕು ಅಂತಿಲ್ಲ. ಸೊ ಈ ಜ್ಞಾಪನಾ ಪತ್ರ ಬಿಡುಗಡೆ ಆಗಿದ್ರೆ ಇಮಿಡಿಯೇಟ್ ನೀವು ನಿಮ್ಮ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಹೈಸ್ಕೂಲ್ಸ್ ಅಲ್ಲಿ ಎಲ್ಲೆಲ್ಲಿ ವೇಕೆಂಟ್ ಲಿಸ್ಟ್ ಇದೆಯೋ ಅದು BO ಕಚೇರಿಯಿಂದ ಬಿಡುಗಡೆ ಆಗುತ್ತೆ. ಆ ಲಿಸ್ಟಿನ ನೋಡ್ಕೊಂಡು ನಿಮ್ಮ ನಿಯರೆಸ್ಟ್ ಸ್ಕೂಲ್ಸ್ ಯಾವ್ದು ಇರುತ್ತೆ ಅಲ್ಲಿ ಹೋಗ್ಬಿಡ್ಬೇಕಾದ್ರೆ ನಿಮ್ಮ ರೆಸ್ಯೂಮ್ನ ಜೊತೆಗೆ ನಿಮ್ಮ ಎಲ್ಲ B.Ed ಜೆರಾಕ್ಸ್ ಆಗಿರ್ಬೋದು, ಅಥವಾ TET ಅಲ್ಲಿ ಪಾಸ್ ಆಗಿದ್ರೆ ಅದರ ಒಂದು ಜೆರಾಕ್ಸ್ ಕಾಪಿ ಹಾಕೊಳ್ಳಿ. ಇನ್ ಬೇರೆ ಬೇರೆ ಏನಾದ್ರು ಮಾಸ್ಟರ್ ಡಿಗ್ರಿ ಆಗಿದ್ರೆ ಅದನ್ನು ಹಾಕ್ಬೋದು ಬೇಕಾರೆ. ನಿಮ್ಗೆ ಹೈಸ್ಕೂಲ್ ಲೆವೆಲ್ಗೆ ಗೆಟ್ ಟೀಚರ್ಸ್ ಆಗಿ ವರ್ಕ್ ಮಾಡಬೇಕು ಅಂದ್ರೆ ಸೊ ಡಿಗ್ರಿ ಪ್ಲಸ್ B.Ed ಇಸ್ ಇನಫ್ ಅಷ್ಟೇ. ಈ TET ಎಕ್ಸಾಮ್ ಕಂಪಲ್ಸರಿ ಇಲ್ಲ, ಅದನ್ನು ಹೇಳ್ಬಿಡ್ತೀನಿ. ಅದನ್ನು ಬೇಕಾದ್ರೆ ಕಮೆಂಟ್ ಮಾಡ್ಬಿಡ್ತಾರೆ, ನಮ್ಗೆ ಹೇಳಿ ಹೇಳಿ ಸಾಕಾಗಿದೆ. ಪೂರ್ಣ ಪ್ರಮಾಣದಲ್ಲಿ ವಿಡಿಯೋ ನೋಡ್ಲಿಲ್ಲ ಅಂದಾಗ ಇವೆಲ್ಲ ಡೌಟ್ಸ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ, ನೀವು ಕಮೆಂಟ್ ಅಲ್ಲಿ ಕೇಳ್ತೀರಾ. ಹಾಗಾಗಿ ಆಲ್ಮೋಸ್ಟ್ ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಎಲ್ಲವನ್ನ ವಿಡಿಯೋದಲ್ಲೇ ವಿವರವಾಗಿ ಎಲ್ಲವನ್ನ ಹೇಳ್ತೀನಿ ನಾನು. ಹಾಗಾಗಿ TET ಇಸ್ ನಾಟ್ ಕಂಪಲ್ಸರಿ. ಪ್ರೈಮರಿಗೂ ಕಂಪಲ್ಸರಿ ಅಲ್ಲ, ಗೆಸ್ಟ್ ಟೀಚರ್ಸ್ ಹುದ್ದೆಗಳಿಗೆ, ಹೈಸ್ಕೂಲ್ಸ್ಗೂ ಅದು ಕಂಪಲ್ಸರಿ ಅಲ್ಲ. ಇದು ಎಲ್ಲಿ ಕಂಪಲ್ಸರಿ ಅಂದ್ರೆ ನಿಮ್ಮ GPST ಎಕ್ಸಾಮ್ ಫೇಸ್ ಮಾಡ್ಲಿಕ್ಕೆ ಮಾತ್ರ TET ಅನ್ನ ಕಂಪಲ್ಸರಿ ಮಾಡಿದ್ರೆ, ಮತ್ತೆ ಕೆಲವೊಂದು ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೂ ಕೂಡ ಈಗಾಗಲೇ TET ಎಕ್ಸಾಮ್ ಅನ್ನ ಕಂಪಲ್ಸರಿ ಮಾಡಿರುವಂತದ್ದು. ನೋಡಿ ಇಲ್ಲಿದೆ, ಇಲ್ಲಿ ದಿನಾಂಕ 1/6/2025 ನೇಮಕ ಮಾಡಿಕೊಳ್ಳಲು ತಿಳಿಸಿದೆ. ನೋಡಿ ಈಗ 1/6/2025 ಅವ್ರ ಸ್ಕೂಲ್ಗೆ ಬರಬೇಕು. ಈಗ ಅವ್ರು ನೇಮಕ ಮಾಡ್ಕೊಳ್ಬೇಕು ಅಂತಂದ್ರೆ, ಹಾಗಾಗಿ ಸೊ ಬಿಫೋರ್ ದಟ್ಟೇನೆ ಅವ್ರು ಏನ್ ಮಾಡ್ಬೇಕು, ಈಗ ಅಪ್ಲಿಕೇಶನ್ ಎಷ್ಟು ಬರುತ್ತೆ ಇದನ್ನ ರಿಸೀವ್ ಮಾಡ್ಕೊಂಡು ಅವರು ಆಯ್ಕೆ ಮಾಡ್ಕೊಳ್ಬೇಕು. ಇನ್ನು ಇದರ ಆಯ್ಕೆಯ ಪ್ರಕ್ರಿಯೆ ಪ್ರತಿಯೊಂದು ಶಾಲೆಯ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಆಗಿರುತ್ತೆ. ಅವರೇ ಇದನ್ನ ಆಯ್ಕೆಯನ್ನ ಮಾಡುವಂಥದ್ದು. ಇಲ್ಲಿ 8ನೇ ಕಂಡೀಷನ್ ಅಲ್ಲಿ ಅದನ್ನ ಹೇಗೆ ಆಯ್ಕೆ ಮಾಡಬೇಕು ಅಂತ ಅವ್ರು ಹೇಳಿದಾರೆ. ಇಲ್ಲಿ ಅತಿಥಿ ಶಿಕ್ಷಕರನ್ನ ಆಯಾ ಹುದ್ದೆಗೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆಯನ್ನು ಪರಿಗಣಿಸುವುದು ಹಾಗೂ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸ್ವೀಕೃತವಾದ ಅರ್ಜಿಗಳಲ್ಲಿ ಹೆಚ್ಚು ಮೆರಿಟ್ ಹೊಂದಿರತಕ್ಕಂಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡತಕ್ಕಂದು. ಅಂದ್ರೆ ಒಂದಷ್ಟು 10-20 ಅಪ್ಲಿಕೇಶನ್ ಹೋಯ್ತು ಅಂದ್ರೆ ಒಂದು ಶಾಲೆಗೆ, ಅದರಲ್ಲಿ ಹೈಯೆಸ್ಟ್ ಮೆರಿಟ್ ಯಾರಿರುತ್ತೆ ಅದನ್ನ ನೋಡ್ಕೊಂಡು ಆಯ್ಕೆ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಬಟ್ ಎಲ್ಲಿ ಹೆಂಗ್ ಮ್ಯಾಟರ್ ಆಗುತ್ತೆ ಅಂದ್ರೆ, ತುಂಬಾ ವರ್ಷಗಳ ಕಾಲ ನಾನು ಕಳೆದ ವಿಡಿಯೋದಲ್ಲೂ ಹೇಳಿದ್ದೆ, ತುಂಬಾ ವರ್ಷಗಳ ಕಾಲ ಒಂದೇ ಸ್ಕೂಲಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಂದು ಅಭ್ಯರ್ಥಿ ಇದ್ರೆ ಅವನಿಗೆ ಮಕ್ಕಳ ನಾಡಿ ಮಿಡಿತ ತುಂಬಾ ಚೆನ್ನಾಗಿ ಗೊತ್ತಿರ್ತದೆ. ಹೇಗೆ ಟೀಚ್ ಮಾಡಬೇಕು, ಹೇಗೆ ಅಟ್ರಾಕ್ಟ್ ಮಾಡಬೇಕು, ನರೇಟಿಂಗ್ ಸ್ಟೈಲ್ ಹೆಂಗೆ, ಮ್ಯಾನೇಜ್ಮೆಂಟ್ ಹೆಂಗ್ ಮಾಡಬೇಕು, ಲೆಸನ್ ಪ್ಲಾನಿಂಗ್ ಆಕ್ಟಿವಿಟೀಸ್ ಇವೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂದ್ರೆ ಅದು ಪ್ರಾಕ್ಟೀಸ್ ಆಗಿರುತ್ತೆ ಹಲವಾರು ವರ್ಷಗಳು. ಅವರಿಗೆ ಪ್ರಯಾರಿಟಿ ಕೊಡಬೇಕು. ಆಕ್ಚುಲ್ ಆಗಿ ತುಂಬಾ ಜನ ಈಗ ಎಲ್ಲಾ ಸಂಘದವರು ಡಿಮಾಂಡ್ ಇಟ್ಕೊಂಡು ಹೋರಾಟ ಮಾಡ್ತಾ ಇರೋದು, ಸಿದ್ಧತೆಯನ್ನು ಮಾಡೋ ಆ ಒಂದಷ್ಟು ರೀಸನ್ಸ್ಗೆನೆ ಈಗ ಆಯ್ತು. ಹಾಗಾಗಿ
ಈ ಮೆರಿಟ್ ಮೇಲೆ ಮಾಡ್ತಾ ಹೋಯ್ತು ಅಂದ್ರೆ ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಇರಲ್ಲ, ಹಂಗೆ ಆಗ್ಬಿಡ್ತಾವಾಗ. ನೋಡ್ಬೇಕು ಅದನ್ನ HMಗೆ ಡಿಪೆಂಡ್, ಇಟ್ಸ್ ಲೆಫ್ಟ್ ಟು HM ಡಿಸಿಷನ್ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನ ಕಾದ್ ನೋಡಬೇಕು. ಬಟ್ ಇನ್ನೊಂದು ಕಂಡೀಷನ್ ಹಾಕಿದ್ದಾರೆ ಈಗ, ಮೆರಿಟ್ ಮೇಲೆ ಮಾಡಿ ಅಂತ. ತುಂಬಾ ಕಡೆ ಎಲ್ಲ ನನಗೆ ಗೊತ್ತಿರಂಗೆ 85% ಇನ್ ಮೆರಿಟ್ ಮೇಲೆ ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ಸ್ಕೋರು ಮುಖ್ಯ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಮುಖ್ಯ ಆಗುತ್ತೆ, ಆಯ್ತಾ. ಹಾಗಾಗಿ ಇವೆರಡು ರೀಸನ್ ಇದೆ, ಇದನ್ನ ನಾನು ಹೇಳಬೇಕಿದ್ದು ನಿಮ್ಗೆ ಹೇಳಿದ್ರಿ. ನೋಡಿ, ಇಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಹತೆ ಮತ್ತು ವೃಂದ ಮತ್ತು ನೇಮಕಾತಿ ಅಂದ್ರೆ ಅದು ಗೊತ್ತಿದೆಯಲ್ಲ ನಿಮ್ಗೆ. ಈಗ B.Ed ಡಿಗ್ರಿ ಪ್ಲಸ್ B.Ed ಯಾರು ಮಾಡಿರ್ತಾರೋ, ಸೊ ಅವ್ರು ಬಂದ್ಬಿಟ್ಟು 6 to 8 ಲೆವೆಲ್ಗೂ, GPT ಲೆವೆಲ್ಗೂ ಗೆಸ್ಟ್ ಟೀಚರ್ಸ್ ಆಗಿ ವರ್ಕ್ ಮಾಡ್ಬೋದು. ಇನ್ನು ಹೈಸ್ಕೂಲ್ ಲೆವೆಲ್ಗೂ ಅತಿಥಿ ಶಿಕ್ಷಕರಾಗಿ ಕೆಲಸವನ್ನ ಮಾಡ್ಲಿಕ್ಕೆ ಅವರು ಎಲಿಜಿಬಿಲಿಟಿಯನ್ನ ಹೊಂದಿರ್ತಾರೆ ಅಂತ ಅರ್ಥ ಅಲ್ಲಿ, ಆಯ್ತಾ. ಇನ್ನು ಪ್ರೈಮರಿ ಲೆವೆಲ್ಗೆ LPS ಶಾಲೆಗಳಲ್ಲಿ ವರ್ಕ್ ಮಾಡ್ಲಿಕ್ಕೆ ನೀವು PUC ಪ್ಲಸ್ D.Ed ಆಗಿದ್ರು LPS ಸ್ಕೂಲಲ್ಲಿ ವರ್ಕ್ ಮಾಡ್ಬೋದು ನೀವು. ಅದೆಲ್ಲ ನಿಮಗೆ ವಿದ್ಯಾರ್ಹತೆ ಗೊತ್ತಿಲ್ಲ ಅಂದ್ರೆ ಮಿನಿಮಮ್ ಅಂದ್ರೆ ಕನಿಷ್ಠ ವಿದ್ಯಾರ್ಹತೆ ಅಂದ್ರೆ ಅಷ್ಟೇ. ಈಗ LPSಗೆ PUC ಪ್ಲಸ್ D.Ed ಆಗಿರೋ ಸಾಕು. ಈವನ್ 6 to 8 ಹೈಯರ್ ಪ್ರೈಮರಿ ಮತ್ತೆ ಹೈಸ್ಕೂಲ್ಸ್ಗೆ ಡಿಗ್ರಿ ಪ್ಲಸ್ B.Ed ಆಗಿರೋ ಇನಫ್. ಆಮೇಲೆ ಇನ್ನೊಂದ್ಸಲ ಹೇಳ್ತಾ ಇದೀನಿ ವಿಡಿಯೋ ಮುಗಿಸ್ಲಿಕ್ಕಿಂತ ಮುಂಚೆ, ಇಲ್ಲಿ ಪ್ರೈಮರಿ ಮತ್ತೆ ಹೈಸ್ಕೂಲ್ ಗೆಸ್ಟ್ ಟೀಚರ್ಸ್ ಹುದ್ದೆಗಳಿಗೆ ಯಾವುದೇ ಕಾರಣಕ್ಕೂ TET ಇಸ್ ನಾಟ್ ಕಂಪಲ್ಸರಿ, ಅದು ನಿಮಗೆ ಗಮನಕ್ಕಿರಲಿ. ಹಾಗಾಗಿ ಕೆಲವೊಂದಷ್ಟು ಪಾಯಿಂಟ್ಸ್ ನಿಮಗೆ ಇಲ್ಲಿ ಕೋಟ್ ಮಾಡಿ ಹೇಳಬೇಕಿತ್ತು, ಹೇಳಿದೀನಿ. ಸೊ 1ನೇ ತಾರೀಕಿಂದನೇ ಶಾಲೆಗೆ ಬನ್ನಿ ಅಂತ ಹೈಸ್ಕೂಲ್ ಗೆಸ್ಟ್ ಟೀಚರ್ಸ್ ಅನ್ನ ಹೇಳಿದ್ದಾರೆ ಈಗ. ಹಾಗಾಗಿ ಇವರು ಬಹಳ ಬೇಗ ಬಂದಂತ ಅಪ್ಲಿಕೇಶನ್ ಅನ್ನ ರಿಸೀವ್ ಮಾಡಿ ಅವರು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆಯಾ ಶಾಲೆಯ ಮುಖ್ಯ ಶಿಕ್ಷಕರು. ಆಮೇಲೆ ಇನ್ನೊಂದ್ಸಲ ಹೇಳ್ತಾ ಇದೀನಿ, ವೇಕೆಂಟ್ ಲಿಸ್ಟು ಪ್ರತಿಯೊಂದು ತಾಲೂಕು ಇರತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಂತ ಏನಿರುತ್ತೆ ಅಲ್ಲಿಂದ ಬಿಡುಗಡೆ ಆಗುತ್ತೆ. ನಿಮ್ಗೆ ಯಾರಾದ್ರೂ CRPs ಅದು ಪರಿಚಯ ಇದ್ರೆ, ಅಸಿಸ್ಟೆಂಟ್ ಟೀಚರ್ಸ್ ಪರಿಚಯ ಇದ್ರೆ, ಅವ್ರದೆಲ್ಲ ಗ್ರೂಪ್ಸ್ ಇರುತ್ತೆ, ಪ್ರತಿಯೊಂದು ಕ್ಲಸ್ಟರ್ ಗ್ರೂಪ್ಸ್ ಅಂತ ಇರ್ತದೆ, ಅಲ್ಲಿ ವೇಕೆಂಟ್ ಲಿಸ್ಟ್ ಅವೈಲೇಬಲ್ ಆಗುತ್ತೆ. ಅಥವಾ ನಿಮಗೆ ತೀರಾ ತುಂಬಾ ಪರಿಚಯ ಇದ್ರೆ ಅವ್ರಿಗೆ ಹೇಳ್ಬೋದು ಮುಂಚೆ, ಕಚೇರಿಯಿಂದ ವೇಕೆಂಟ್ ಲಿಸ್ಟ್ PDF ಕಾಪಿ ಬಂತು ಅಂತಂದ್ರೆ ನಮಗೆ ಕಳಿಸ್ಕೊಡಿ ಅಂತ ನೀವು ಕೇಳ್ಕೊಂಡ್ರೆ, ಮೇ ಬಿ ಅವರು ಶೇರ್ ಮಾಡ್ತಂದ್ರೆ ಅದು ರೆಫರ್ ಮಾಡಿಕೊಂಡು ಯಾವ್ಯಾವ ಶಾಲೆಯಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಗೆಸ್ಟ್ ಟೀಚರ್ಸ್ ಪೋಸ್ಟ್ ಅವೈಲೇಬಲ್ ಇದೆ ಅಂತ ಅದರಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿರ್ತಾರೆ, ಅದನ್ನ ನೋಡಿಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೋದು. ಇದಿಷ್ಟು ಬಹಳ ಪ್ರಮುಖವಾದಂಥ ಪಾಯಿಂಟ್ಸ್ ಅಂತ ನನಗೆ ಅನಿಸ್ತು. ಹಾಗಾಗಿ ಮತ್ತೊಂದ್ಸಲ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಈಗ ಇನ್ ಕೇಸ್ ಇದರಿಂದ ಆಚೆಗೆ ಅಗೇನ್ ಡೌಟ್ಸ್ ಆದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.